ದಂಡಯಾತ್ರೆಯ ಮಾರ್ಗದಲ್ಲಿರುವ ಹೋಟೆಲ್ಗಳಿಗೆ ಕ್ಯೂಆರ್ ಕೋಡ್ಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸುವಂತೆ ಆದೇಶಿಸಿದ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ನ ಸರ್ಕಾರಗಳ ಆದೇಶಕ್ಕೆ ತಡೆಯಾಜ್ಞೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕನ್ವರ್ ಯಾತ್ರೆಯ ಸಂದರ್ಭದಲ್ಲಿ ಯಾತ್ರಿಗಳಿಗೆ ಆಹಾರ ಸೇವೆಗಳ ಸುರಕ್ಷತೆ ಮತ್ತು ಪಾರದರ್ಶಕತೆಯನ್ನು ಖಾತ್ರಿಪಡಿಸಲು ಈ ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿತು. ಅರ್ಜಿದಾರರು ಈ ಆದೇಶವು ವ್ಯಾಪಾರಿಗಳ ಮೇಲೆ ಅನಗತ್ಯ ಒತ್ತಡ ಉಂಟು ಮಾಡುತ್ತೆ ಅಂತ ಅಂದ್ರು. ಜೊತೆಗೆ ಗೌಪ್ಯತೆಯ ಉಲ್ಲಂಘನೆಗೆ ಕಾರಣವಾಗುತ್ತದೆ ಅಂತ ತಲೆನಲ್ಲಿ ಏನಿಟ್ಕೊಂಡಿದ್ದೀರಿ ಎಲ್ಲವನ್ನೂ. ನಿಮಗೆ ಬೇಕಾಗಿದ್ದ ಕಡೆ ಮಾಲೀಕರು ಸನ್ನದುದಾರರು ಹಾಕಲೇಬೇಕು ಕಾನೂನು, ಹಾಕದೆ ಇದ್ರೆ ಕತ್ತರಿಸಾಕ್ಬಿಡ್ತೀವಿ ನಿಮ್ಮನ್ನ ಅಂತ ಅಂತೀರಿ. ನಿಯಮಗಳ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಕಡೆ ಹಾಕಿದ್ರೆ ಗೌಪ್ಯತೆ, ಏನು ಗೌಪ್ಯತೆ ನಿಮ್ಮ ತಲೆ? ಈ ಅಂಗಡಿಯ ಮಾಲೀಕ ನಾನು ಅಂತ ಹೆಮ್ಮೆಯಿಂದ ಹಾಕೊಳ್ಳೋಕ್ಕೆ ಏನಪ್ಪ ಗೌಪ್ಯತೆ? ಅದಲ್ಲ ಅದು. ಮತ್ತೆ ಸರ್, ಅದು ಗಲಾಟೆಯಲ್ಲಿರೋದೇನು, ಅನ್ಯ ಧರ್ಮೀಯರು ಬಂದು ಆ ಪವಿತ್ರ ಇದರಲ್ಲಿ ಇದನ್ನೆಲ್ಲ ಮಾಡ್ತಾರೆ, ಹೋಟೆಲ್ ಇದನ್ನ ಅಡಿಗೆ ಇದನ್ನ ಅಂತ ವಾದ. ಅದು ಗೊತ್ತಾಗಬಾರ್ದು ಅಂತ ಇವ್ರದ್ದು ವಾದ. ಅದು ಗೊತ್ತಾದ್ರೆ ಜನ ಹೋಗಲ್ಲ ಅಲ್ಲಿ. ಅದಕ್ಕೆ ಹೆಸರು ಬದಲಾಯಿಸ್ಕೊಳ್ಳೋದು ಇವೆಲ್ಲ ಇದು ನನಗೆ ಅರ್ಥ ಆಗಲ್ಲಪ್ಪ. ಏನಕ್ಕೆ ಬರ್ಬೇಕಾದವ್ರು ಬರ್ತಾರೆ, ಬೇಡದಿದ್ದವ್ರು ಬಿಡ್ತಾರೆ. ಬೇರೆ ದಾರಿ ಇಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಆಯ್ಕೆನೇ ಕೊಡಲ್ಲ ಅಂದ್ರೆ ಹೇಗೆ? ಆಯ್ಕೆ ಅಲ್ಲ. QR ಕೋಡ್ ಹಾಕ್ಬೇಡಿ, ಕೊಡಬೇಡಿ, ಮಾಡಬೇಡಿ. ಏನಾಗೈತಿ? ನೀವು ಹಾಕಿಲ್ವಾ ಎಲ್ಲರೂ ಎಲ್ಲ ಕಡೆನೂ? ಒಳ್ಳೆ ಕಥೆ ಆಯ್ತಪ್ಪ ನಮ್ಮ ದೇಶದಲ್ಲಿ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಹಣಕಾಸು ಸಚಿವಾಲಯ ಲೋಕಸಭೆಯಲ್ಲಿ ಮಂಡಿಸಿದ ಅಂಕಿಅಂಶ 24-25ರಲ್ಲಿ ಕರ್ನಾಟಕ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯವಾಗಿದೆಯಂತೆ. ಸಿದ್ದರಾಮಯ್ಯನವರೇ 2,04,605 ರೂಪಾಯಿ ಆಗಿದೆಯಂತೆ ನಮ್ಮ ರಾಜ್ಯ. ಅಂದರೆ ನಿಮ್ಮಿಂದನೇ ಅಂತೆಲ್ಲ ಹೇಳಿಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ. ಅಂದರೆ ರಾಜ್ಯ ಸುಮಾರಾಗಿ ನಡ್ಕೊಂಡು ಹೋಗಿದೆ ಅಂತ ಅರ್ಥ ದೇಶದಲ್ಲಿ. ಇಷ್ಟೆಲ್ಲ ಇದ್ದ ಮೇಲೆ ಯಾಕ್ರೀ ಆ ಚಕ್ಲಿ ಕೋಡ್ಬಳೆ ಅವ್ರ ಮೇಲೆ ನಿಮಗೆ ಕಣ್ಣು? ನಿಮಗೆ ಭಾಳ ಇಷ್ಟ ಅಲ್ಲ ಅದನ್ನು ತಟ್ಟೆಯಲ್ಲಿ ಇಟ್ಕೊಂಡು ತಿಂತಾ ಕೂತಿರ್ತಿರದಲ್ಲ ಹಿಂದೆ ಎಲ್ಲ. ನಿಮ್ಗೆ ಇಷ್ಟ. ಅವ್ರ ಮೇಲೆ ಯಾಕೆ ದಾಳಿ ಮಾಡ್ತಿದ್ದೀರಿ? ಟ್ಯಾಕ್ಸ್ ಕಟ್ಟಬೇಕು, 40 ಲಕ್ಷ ಆದಾಯ. ಅವ್ರು ಏನೇನು ಇಂಟ್ರೆಸ್ಟ್ ಅಂತೆಲ್ಲ ಚೆಕ್ ಮಾಡ್ಬಿಟ್ಟು ಒಂದು ಪ್ಯಾಕೆಟ್ ಕಳಿಸ್ಕೊಡ್ರಿ. ಹಂಗಾರು ತಿಂದುಬಿಟ್ಟು ಮನಸ್ಸು ಬದಲಾಯಿಸ್ತಾರ ನೋಡೋಣ. ಸಣ್ಣ ವ್ಯಾಪಾರಿ, ಸಣ್ಣ ವ್ಯಾಪಾರಿಗಳು ಕಟ ಕೊಡ್ತಾರೆ. ಮಾಡಿದ್ದಾರೆ 2,04,000 ನಮ್ಮದಾಗಿದೆ. ನಂಬರ್ 2 ತಮಿಳ್ನಾಡಿಗೆ ಬಂದಿದೆ. ಸರ್ ಆಯಿತು, ಒಳ್ಳೆಯದು. ತಲಾ ಆದಾಯ ಇದೆಲ್ಲ ದಾಖಲೆಗಳಲ್ಲಿ ಬಂದಾಗ ಚೆನ್ನಾಗಿರುತ್ತೆ. ಬಟ್ ಆ್ಯಕ್ಚುಯಲ್ ಪಾವರ್ಟಿ ಲೈನಿಂದ ಏನಾಗಿದೆ ಅನ್ನೋದು ಇಂಪಾರ್ಟೆಂಟ್. ಪಾವರ್ಟಿ, ಬಡತನ ರೇಖೆಯಿಂದ ಇಷ್ಟು ಜನರನ್ನ ಮೇಲೆ ಎತ್ತಿದ್ದೇವೆ ಅಂತ ಬಿಡ್ತಾ ಇರ್ತೀರಿ ರೈಲನ್ನು ನೀವು. ಆದರೆ ಬಡತನದ ರೇಖೆಯೇ ಶಿಫ್ಟ್ ಆಗಿಬಿಟ್ಟಿದೆ ಅನ್ನೋದನ್ನು ಮಾತಾಡಲ್ಲ ನೀವುಗಳು. ಹಿಂದಿನ ಕಾಲದಲ್ಲಿ 1,000 ರೂಪಾಯಿ ತಲಾ ಮಾಸಿಕ ಬರ್ಬೋದಾದವನು ಬಡತನ ರೇಖೆಯಿಂದ ಕೆಳಗಿದ್ದಾನೆ ಅಂತಿರ್ಬೋದು. ಇವತ್ತು 3,000 ಬರೋವನು ಬಡತನ ರೇಖೆಯಿಂದ ಕೆಳಗಿರೋ ಸ್ಥಿತಿ ಇರುತ್ತೆ. ಅದೇ ಶಫಲ್ ಔಟ್ ಆಗೋಗಿರುತ್ತೆ ಫಿನಾನ್ಷಿಯಲಿ, ಆರ್ಥಿಕವಾಗಿ. ಯಾಕೆಂದರೆ ಅವತ್ತು 300 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಮನೆ ಇವತ್ತು 900 ರೂಪಾಯಿಗೆ ಸಿಗುತ್ತೆ. ಖರ್ಚು ವೆಚ್ಚ ಜಾಸ್ತಿ, ಪ್ಲಸ್ ಇನ್ಫ್ಲೇಷನ್ ಬಂದು ಆಡಾಗಿರುತ್ತೆ. ಒಳಕ್ಕೆ ಇನ್ಫ್ಲೇಷನ್ ಆಡಾಗಿರುತ್ತೆ. ನಿಮಗೆ ಭಾಳ ಜನ ನಾವೀಗ ಲೆಕ್ಕ ತೊಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತೀವಿ ಕೆಲವು ಸರಿ ಎಲ್ಲ. ಎಷ್ಟೋ ಸರಿ ಡೆಪಾಸಿಟ್ ರೇಟ್ಸಲ್ಲಿ ಕೆಲವು ಇನ್ಫ್ಲೇಷನಲ್ಲಿ ವೈಪೌಟ್ ಆಗಿರುತ್ತಲ್ಲಿ ಕೆಲವು ಕಡೆ ಎಲ್ಲ ಕಡೆನೂ ಅಲ್ಲ, ಕೆಲವು ಕಡೆ. ಹಾಗಾಗಿ ಇದೆಲ್ಲ ಬರೋದು ಓಕೆ, ಮುಂದೇನು ಅಂತ ನೋಡೋಣ. ಅಂದರೆ ಆ್ಯಕ್ಚುಯಲಿ ಏನು ಪಾವರ್ಟಿ ಇದು ಅಥವಾ ತಲಾದಾಯ ಚೆನ್ನಾಗಿ. ಈಗ ಒಂದು ದೇಶಕ್ಕೆ ಆದಾಯ 20 ಲಕ್ಷ ಕೋಟಿ ಇರ್ಬೋದು. ಬಟ್ ಆ 20 ಲಕ್ಷ ಕೋಟಿ ಎಲ್ಲಿಗೆ ಹೋಗ್ತಿದೆ ಅನ್ನೋದು ಇಂಪಾರ್ಟೆಂಟು. ಆಗ ನಿಮ್ಮ ಸಿರಿವಂತಿಕೆ ಬರೋದು. 20 ಲಕ್ಷ ಕೋಟಿ ಕರ್ನಾಟಕದ ಆದಾಯ ಇದ್ದರೆ ಅದರಲ್ಲಿ 16 ಲಕ್ಷ ಕೋಟಿ ಸಂಬಳ, ಪಿಂಚಣಿ ಮತ್ತು ಸಾಲಗಳ ಮರುಪಾವತಿ, ಬಡ್ಡಿ ಮತ್ತು ಅಸಲಿಗೆ ಹೋಗೋದಾದರೆ ನಿಮ್ಮ ಸಿರಿವಂತಿಕೆ ಯಾವುದಲ್ಲಿ? ಏನು ಉಳಿತು? ಹಾಗೆ ಇದು ಎಸ್